ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡುವಂಥ ವಿಷಯ ಲೂಬ್ರಿಕೆಂಟ್ಸ್. ನಾವು ನಿನ್ನೆ ದಿವಸ ನೋಡಿದ್ದೀವಿ ಕಟಿಂಗ್ ಫ್ಲೂಯಿಡ್ಸ್ ಬಗ್ಗೆ ನೋಡಿದ್ದೀವಿ. ಕಟಿಂಗ್ ಫ್ಲೂಯಿಡ್ಸ್ ಈಸ್ ನಥಿಂಗ್ ಬಟ್ ಕೂಲೆಂಟ್ಸ್. ಆಮೇಲೆ ಅದೇ ಒಂದು ಚಾಪ್ಟರ್ನಲ್ಲಿ ನಾವು ಹೆಡ್ಲೈನ್ ಮುಖಾಂತರ ಅಷ್ಟೇ ನೋಡಿದ್ದೀವಿ, ಕೂಲೆಂಟ್ಸ್ ಆ್ಯಂಡ್ ಲೂಬ್ರಿಕೆಂಟ್ಸ್ ಅಂತೇಳಿ. ಆದರೆ ನಿನ್ನೆ ದಿವಸ ನಾವು ಸಪ್ರೇಟಾಗಿ ಕೂಲೆಂಟ್ಸ್ ಬಗ್ಗೆ ನೋಡಿದ್ದೀವಿ. ಆಮೇಲೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡ್ತಕ್ಕಂಥದ್ದು ಲೂಬ್ರಿಕೆಂಟ್ಸ್ ಅಂತಂದರೆ ಏನು, ನಾವು ಏನಕ್ಕಾಗಿ ಉಪಯೋಗ ಮಾಡ್ತೀವಿ, ಇದ್ರ ಪ್ರಾಪರ್ಟೀಸ್ ಯಾವ ರೀತಿ ಇದೆ, ಆಮೇಲೆ ಇದರ ಕ್ವಾಲಿಟಿ ಆಗಿರ್ತಕ್ಕಂಥ ಲೂಬ್ರಿಕೆಂಟ್ಸನ್ನು ನಾವು ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚಾಪ್ಟರ್. ಓಕೆ ವಿತ್ ದ ಮೂಮೆಂಟ್ ಆಫ್ ಟು ಮೇಟಿಂಗ್ ಪಾರ್ಟ್ಸ್ ಆಫ್ ದ ಮಷಿನ್ ಹೀಟ್ ಈಸ್ ಜನರೇಟೆಡ್. ನಾವು ಲೇತ್ ಮಷಿನ್ ಚಾಪ್ಟರನ್ನು ಯಾವಾಗ ನಾವು ಕಂಟಿನ್ಯೂ ಮಾಡ್ಕೊತ ಬಂದಿದ್ದೆವೋ ಫಸ್ಟ್ ಕ್ಲಾಸ್ನಿಂದ ನಾವು ನೋಡುವಂಥ ವಿಷಯ ಇದೆ. ಎರಡು ಪಾರ್ಟ್ಸ್ಗಳು ಏನಾದರೂ ಮೂಮೆಂಟ್ ಆಗ್ತಕ್ಕಂಥವಿದ್ದು ಅಂತಂದರೆ ಅಲ್ಲಿ ಕಂಪಲ್ಸರಿ ಹೀಟ್ ಜನ್ರೇಷನ್ ಆಗ್ತದೆ ಅಂತ. ಹೌದಾ? ಓಕೆ, ಹೀಟ್ ಜನ್ರೇಷನ್ ಆಯಿತು ಅಂತಂದರೆ ಏನಾಗ್ತದೆ, ಇಫ್ ಇಟ್ ಈಸ್ ನಾಟ್ ಕಂಟ್ರೋಲ್ಡ್, ಇದನ್ನು ನಾವು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನು, ನಮಗೆ ನಿರ್ವಹಣೆ ಮಾಡ್ಲಿಕ್ಕೆ ಬರ್ತದೆ, ಬಟ್ ಕಂಡೀಷನ್ ಮೀರಿ ಹೋಗ್ತದೆ. ಹೀಟ್ ಜನ್ರೇಷನ್ ಆಗಬಾರ್ದು. ಸೊ ಹೀಟ್ ಜನ್ರೇಷನ್ ಆಗಬಾರ್ದು ಅಂತೇಳಿ ಏನು ಮಾಡಬೇಕು, ದ ಟೆಂಪ್ರೇಚರ್ ಮೇ ರೈಸ್ ರಿಸಲ್ಟಿಂಗ್ ಇನ್ ಅ ಟೋಟಲ್ ಡ್ಯಾಮೇಜ್ ಆಫ್ ದ ಮೇಟಿಂಗ್ ಪಾರ್ಟ್ಸ್. ಇಲ್ಲಿ ಹೀಟ್ ಜನ್ರೇಷನ್ ಆಯಿತು ಅಂತಂದರೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋ ಒಂದು ಸಂದರ್ಭದಾಗ ಮಾತ್ರ ಆ ಟೋಟಲ್ ಆಗಿರ್ತಕ್ಕಂಥ ಒಂದು ಮಷಿನ್ನ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಏನು ಮೂಮೆಂಟ್ ಆಗ್ತಾವಲ್ಲ, ಸ್ಲೈಡ್ ಆಗ್ತಾವಲ್ಲ, ಅವು ಡ್ಯಾಮೇಜ್ ಆಗುವಂಥ ಸಂಭವ. ಸೊ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಏನು ಮಾಡಬೇಕು, ಆದುದರಿಂದ ಎ ಫಿಲ್ಮ್ ಆಫ್ ಅ ಕೂಲಿಂಗ್ ಮೀಡಿಯಮ್ ವಿತ್ ಎ ಹೈ ವಿಸ್ಕೋಸಿಟಿ ಈಸ್ ಅಪ್ಲೈಡ್ ಬಿಟ್ವೀನ್ ದ ಮೇಟಿಂಗ್ ಪಾರ್ಟ್ಸ್ ವಿಚ್ ಈಸ್ ನೌನ್ ಆ್ಯಸ್ ಎ ಲೂಬ್ರಿಕೆಂಟ್. ಹೌದಾ? ಲೂಬ್ರಿಕೆಂಟ್ ಅಂತಂದರೆ ಏನು, ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಲೇತ್ ಮಷಿನ್ನಲ್ಲಿ ಅಷ್ಟೇ ನಾವು ಅನ್ನೋದಿಲ್ಲ. ನಾವು ಫಾರ್ ಎಕ್ಸಾಂಪಲ್ ಡ್ರಿಲ್ಲಿಂಗ್ ಮಷಿನನ್ನು ತೊಗೊಳ್ರಿ, ನಾವು ಉಪಯೋಗ ಮಾಡ್ತಕ್ಕಂಥ ಬೆಂಚ್ ವೈಸನ್ನು ತೊಗೊಳ್ತೀವಿ. ಮೂಮೆಂಟ್ ಆಗ್ತಕ್ಕಂಥ ಯಾವುದೇ ಭಾಗ ಎರಡನ್ನು ನಾವು ತೊಗೊಂಡ್ರೆ ಜಾಸ್ತಿ ಸಮಯದವರೆಗೂ ಅವು ಮೂಮೆಂಟ್ ಆದವು ಅಂತಂದ್ರೆ ಅಥವಾ ಸ್ಲೈಡ್ ಆದವು ಅಂತಂದ್ರೆ ಅಥವಾ ಒಂದು ಪಾರ್ಟ್ಸ್ ಮೇಲೆ ಇನ್ನೊಂದು ಪಾರ್ಟ್ಸು ಮೂಮೆಂಟ್ ಜಾಸ್ತಿ ಸಮಯದವರೆಗೂ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಹೀಟ್ ಜನ್ರೇಷನ್ ಆಗ್ತದೆ. ಅದು ಫ್ರಿಕ್ಷನ್ ಮುಖಾಂತರ. ಹೀಟ್ ಜನ್ರೇಷನ್ ಆಯಿತು ಅಂತಂದರೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋ ಒಂದು ಪಕ್ಷದಲ್ಲಿ ಆ ಪಾರ್ಟ್ಸ್ಗೆ ಡ್ಯಾಮೇಜ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದೆ. ಡ್ಯಾಮೇಜ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಒಂದು ಆಯಿಲನ್ನು ಅಪ್ಲೈನ ಮಾಡ್ತೀವಿ ಅಥವಾ ಒಂದು ಗ್ರೀಸನ್ನು ಅಪ್ಲೈ ಮಾಡ್ತೀವಿ. ಇದಕ್ಕೆ ಏನಂತ ಕರಿತೀವಿ, ಲೂಬ್ರಿಕೆಂಟ್ಸ್ ಅಂತೇಳಿ ಕರಿತೀವಿ ನಾವು. ಆಯಿಲನ್ನು ತಗೊಳ್ಳೋದು ಲೂಬ್ರಿಕೆಂಟು. ಆಯಿಲನ್ನು ತೊಗೊಂಡು ಅಥವಾ ಗ್ರೀಸನ್ನು ತೊಗೊಂಡು ಈ ಪ್ರಕ್ರಿಯೆಯನ್ನು ನಾವು ಕಂಪ್ಲೀಟ್ ಮಾಡಲಿಕ್ಕೆ ಏನು ಉಪಯೋಗ ಮಾಡ್ತೀವಲ್ಲ ಆ ಪ್ರಕ್ರಿಯೆಗೆ ಏನಂತೀವಿ ನಾವು ಲೂಬ್ರಿಕೇಷನ್ ಅಂತೇಳಿ ಕರಿತೀವಿ. ಹೌದಾ? ಓಕೆ, ನೆಕ್ಸ್ಟ್. ಎ ಲೂಬ್ರಿಕೆಂಟ್ ಈಸ್ ಎ ಸಬ್ಸ್ಟೆನ್ಸ್ ಹ್ಯಾವಿಂಗ್ ಆ್ಯನ್ ಆಯಿಲಿ ಪ್ರಾಪರ್ಟಿ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್ ಫ್ಲೂಯಿಡ್, ಸೆಮಿ ಫ್ಲೂಯಿಡ್ ಆರ್ ಸಾಲಿಡ್ ಫ್ಲೂಯಿಡ್ ಆರ್ ಸಾಲಿಡ್ ಸ್ಟೇಟ್. ಹೌದಾ? ಇಲ್ಲಿ ಲೂಬ್ರಿಕೆಂಟ್ ಅಂತಂದರೆ ಯಾವ್ಯಾವ ರೀತಿ ಇರ್ತಕ್ಕಂಥ ಒಂದು ಲೂಬ್ರಿಕೆಂಟ್ ಅಥವಾ ಯಾವ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಲೂಬ್ರಿಕೆಂಟ್ ಬಗ್ಗೆ ಹೇಳ್ತಿದ್ದಾನೆ ಅಂತಂದರೆ ಇಲ್ಲಿ ಆ ಲೂಬ್ರಿಕೆಂಟ್ದೊಳಗಡೆ ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನು ನೋಡ್ತೀವಿ. ಇಲ್ಲಿ ಒಂದು ಆಯಿಲಿ ಪ್ರಾಪರ್ಟಿ ಇರಬೇಕು ಅದು. ಹೌದಾ? ಯಾವುದೋ ಒಂದು ನಾವು ಲೂಬ್ರಿಕೆಂಟನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ ಅದು ಯಾವ ಗುಣವನ್ನು ಹೊಂದಿರಬೇಕು, ಆಯಿಲ್ ಥರ ಇರಬೇಕು. ಹೌದಾ? ಆಯಿಲ್ ಥರ ಇರ್ತಕ್ಕಂಥ ಒಂದು ಲೂಬ್ರಿಕೆಂಟನ್ನು ಉಪಯೋಗ ಮಾಡ್ತೀವಿ. ಅದು ಯಾವ್ಯಾವ ಒಂದು ಹಂತವಾಗಿ ಅಥವಾ ಯಾವ್ಯಾವ ರೂಪದಲ್ಲಿ ನಾವು ಉಪಯೋಗ ಮಾಡ್ತೀವಿ ಅಂತಂದರೆ, ಒಂದು ಫ್ಲೂಯಿಡ್ ಅಂದರೆ ನಾವು ಆಯಿಲನ್ನು ನೋಡ್ತೀವಲ್ಲ, ಹೌದಾ, ಪೊಟಿಟೋ ಆಯಿಲ್ ಅಂತ ನೋಡ್ತೀವಲ್ಲ, ಅಥವಾ ನಾವು ಲೈವ್ ಆಗಿ ನೀವು ನೋಡಿದಿರಿ ಲೂಬ್ರಿಕೇಷನ್ ಮಾಡುವಾಗ ನಾವು ಆಯಿಲ್ ಕ್ಯಾನ್ ಮುಖಾಂತರ ಆಯಿಲನ್ನು ಉಪಯೋಗ ಮಾಡ್ತೀವಲ್ಲ ಅದು. ಆಮೇಲೆ ಇನ್ನೊಂದು ಸೆಮಿ ಫ್ಲೂಯಿಡ್, ಈ ಕಡೆ ಗಡಸು ಥರನೂ ಅಲ್ಲ, ಪೇಸ್ಟ್ ಥರನೂ ಅಲ್ಲ, ಈ ಕಡೆ ಫುಲ್ಲು ಲಿಕ್ವಿಡ್ ಥರನೂ ಅಲ್ಲ. ಹೌದಾ? ಸೆಮಿ ಫ್ಲೂಯಿಡ್ ಮಧ್ಯದಲ್ಲಿರ್ತಕ್ಕಂಥ ಒಂದು ರೂಪದಲ್ಲಿ. ಆಮೇಲೆ ಇನ್ನೊಂದು ಸಾಲಿಡ್ ಫ್ಲೂಯಿಡ್ ಅಥವಾ ಸಾಲಿಡ್ ಸ್ಟೇಟ್.
ಸಾಲಿಡ್ ಸ್ಟೇಟ್ ಅಂತ ನಾವು ಗ್ರೀಸನ್ನು ನಾವು ಉದಾಹರಣೆ ತೊಗೊಳ್ಬೋದು. ಗ್ರೀಸ್ ಸಾಲಿಡ್ ಆಗಿರ್ತಕ್ಕಂಥ ಸ್ವಲ್ಪ ಮಟ್ಟಿಗೆ ಗಡಸುತನವನ್ನು ಹೊಂದಿರತಕ್ಕಂಥ ಒಂದು ರೂಪ. ಈ 3 ಹಂತದಲ್ಲಿ ನಾವು ಲ್ಯೂಬ್ರಿಕೆಂಟನ್ನು ಉಪಯೋಗ ಮಾಡ್ಬೋದು. ಅದು ಆಯಿಲಿ ಆಗಿರ್ತಕ್ಕಂಥ ಗುಣವನ್ನು ಹೊಂದಿರಬೇಕು. ಆಮೇಲೆ ಇಟ್ ಈಸ್ ದ ಲೈಫ್ ಬ್ಲಡ್ ಆಫ್ ದ ಮಷಿನ್, ಕೀಪಿಂಗ್ ದ ವಿಟಲ್ ಪಾರ್ಟ್ಸ್ ಇನ್ ಪರ್ಫೆಕ್ಟ್ ಕಂಡೀಷನ್ ಆ್ಯಂಡ್ ಪ್ರೊಲಾಂಗಿಂಗ್ ದ ಲೈಫ್ ಆಫ್ ದ ಮಷಿನ್. ಇಲ್ಲಿ ನಾವು ಲ್ಯೂಬ್ರಿಕೆಂಟನ್ನು ಮಾಡೋದ್ರ ಮುಖಾಂತರ ಏನನ್ನು ನಾವು ಕಾಯ್ದಿರಿಸಿಕೊಳ್ಬೋದು. ಒಂದು, ಈ ಮಷಿನ್ಗೆ ಜೀವನದ ಒಂದು ರಕ್ತ ಏನಾದರೂ ಇತ್ತಂದರೆ, ಈಗ ಹೆಂಗೆ ನಮ್ಮ ಬಾಡಿಯಲ್ಲಿ ರಕ್ತ ಅನ್ನೋದು ಇದೆ ಅಲ್ಲ, ಹಾಗೆ ಈ ಮಷಿನ್ಗಳಿಗೆ ಏನಾದರೂ ಒಂದು ಬ್ಲಡ್ ಇತ್ತು ಅಂದರೆ ಅಥವಾ ಬ್ಲಡ್ಡನ್ನು ನಾವು ಸಪ್ಲೈ ಮಾಡ್ತಿದ್ವಿ ಅಂತಂದರೆ ಅದು ಲೂಬ್ರಿಕೆಂಟ್ಷನ್ ಅನುಸಾರವಾಗಿ, ಹೌದಾ, ಆ ಲೂಬ್ರಿಕೆಂಟನ್ನು ನಾವು ಹಾಕಿದ್ವಿ ಅಂತಂದರೆ ಅದೇ ಒಂದು ಲೈಫ್ ಬ್ಲಡ್ ಆ ಮಷಿನಿಗೆ. ಆಮೇಲೆ ಕೀಪ್ ದ ವರ್ಚುವಲ್ ಪಾರ್ಟ್ಸ್ ಇನ್ ದ ಪರ್ಫೆಕ್ಟ್ ಕಂಡೀಷನ್. ನಾವು ಮೂಮೆಂಟ್ ಆಗ್ತಕ್ಕಂಥ ಅಥವಾ ಸ್ಲೈಡ್ ಆಗ್ತಕ್ಕಂಥ 2 ಪಾರ್ಟ್ಸ್ಗಳ ಮಧ್ಯದಲ್ಲಿ ನಾವು ಏನಾದರೂ ಆಯಿಲಿಂಗನ್ನು ಅಥವಾ ಗ್ರೀಸಿಂಗನ್ನು ಮಾಡಿದ್ದೀವಿ ಅಂತಂದರೆ ಅದು ನಾವು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ದೊಳಗಡೆ ಕಾಯ್ದಿರಿಸಿಕೊಳ್ಬೋದು. ಯಾವುದೇ ಥರ ಡ್ಯಾಮೇಜನ್ನು ಆಗೋದಿಲ್ಲ, ಆನಂತರ ಯಾವುದೇ ಥರ ಸ್ಟ್ರಕ್ ಆಗೋದಿಲ್ಲ, ರಸ್ಟ್ ಅಟ್ಯಾಕ್ ಆಗಿ ಒಂದೇ ಕಡೆ ತಟಸ್ಥವಾಗಿ ನಿಲ್ಲೋ ಅಂದರೆ ಜಾಮ್ ಅಂತ ಕರಿತೀವಲ್ಲ, ಜಾಮ್ ಆಗೋದಿಲ್ಲ, ಹೌದಾ. ಅಂದರೆ ಯಥಾಸ್ಥಿತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ದೊಳಗಡೆ ನಾವು ಕಾಯ್ದಿರಿಸಿಕೊಳ್ಬೋದು ಯಾವಾಗ ಗ್ರೀಸಿಂಗನ್ನು ಅಥವಾ ಆಯಿಲಿಂಗನ್ನು ಮಾಡಿದಾಗ. ಮತ್ತು ಪ್ರೊಲಾಂಗಿಂಗ್ ದ ಲೈಫ್ ಆಫ್ ದ ಮಷಿನ್, ಆ ಮಷಿನ್ನ ನಾವು ಲೇತ್ ಮಷಿನ್ ಆಗಿರ್ಬೋದು, ಡ್ರಿಲ್ಲಿಂಗ್ ಮಷಿನ್ ಆಗಿರ್ಬೋದು, ಆಮೇಲೆ ನಮ್ಮ ಬೆಂಚ್ ವಾಯ್ಸ್ ಆಗಿರ್ಬೋದು, ಇವಕ್ಕೇನಾದರೂ ನಾವು ಆಯಿಲಿಂಗ್ ಮತ್ತು ಗ್ರೀಸಿಂಗನ್ನು ಮಾಡಿದ್ದೀವಿ ಅಥವಾ ಲ್ಯೂಬ್ರಿಕೇಷನ್ನ ಮಾಡಿದ್ದೀವಿ ಅಂತಂದರೆ ಲಾಂಗ್ ಲೈಫ್ರೊಳಗೆ ಇದನ್ನು ಕಾಯ್ದಿರಿಸಿಕೊಳ್ಬೋದು, ಹೌದಾ. ಅಂದರೆ ನಮ್ಮ ಒಂದು ಹಂತ ಆದ್ರೂ ಇನ್ನು ಕೆಲವೊಂದಿಷ್ಟು ಜನ ಏನು ಬರ್ತಾವಲ್ಲ ನಮ್ಮ ಮುಂದಿನ ಹಂತದವ್ರಿಗೆ ಅದನ್ನು ಕಾಯ್ದಿರಿಸಿಕೊಳ್ಬೋದು. ಆಮೇಲೆ ಇಟ್ ಸೇವ್ಸ್ ದ ಮಷಿನ್ ಆ್ಯಂಡ್ ಇಟ್ಸ್ ಪಾರ್ಟ್ಸ್ ಫ್ರಮ್ ಕರೋಷನ್, ವಿಯರ್ ಆ್ಯಂಡ್ ಟಿಯರ್ ಆ್ಯಂಡ್ ಇಟ್ ಮಿನಿಮೈಸ್ ದ ಫ್ರಿಕ್ಷನ್. ಓಕೆ, ಲೂಬ್ರಿಕೇಷನ್ ಮಾಡೋದ್ರಿಂದ ನಮಗೆ ಕೆಲವೊಂದಿಷ್ಟು ಅನುಕೂಲತೆಗಳು, ಇವುಗಳಿಂದ ನಾವು ತಡೆಗಟ್ಟಬಹುದು. ಯಾವುದ್ರು ಒಂದು, ಆ ಮಷಿನನ್ನು ಸೇವ್ ಮಾಡ್ಬೋದು ಆಮೇಲೆ ಇನ್ನೊಂದು, ಆ ಮಷಿನಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳನ್ನು ನಾವು ಕರೋಷನ್, ತುಕ್ಕು ಅಥವಾ ಜಂಗು, ರಸ್ಟ್ದಿಂದ ಮುಕ್ತಗೊಳಿಸಬಹುದಾ. ಆಮೇಲೆ ವಿಯರ್ ಆ್ಯಂಡ್ ಟಿಯರ್, ಸವಕಳಿ ಮತ್ತು ಮುರಿಯೋದು, ಕಟ್ಟಾಗೋದು, ಅವುಗಳಿಂದ ನಾವು ತಡೆಗಟ್ಟಬಹುದಾ ಆಯಿಲಿಂಗ್ ಮತ್ತು ಗ್ರೀಸಿಂಗನ್ನು ಅಥವಾ ಲೂಬ್ರಿಕೇಷನ್ನ ಮಾಡಿದರೆ. ಆಮೇಲೆ ಇನ್ನೊಂದು, ಆ್ಯಂಡ್ ಇಟ್ ಮಿನಿಮೈಸ್ ದ ಫ್ರಿಕ್ಷನ್, ಆ ಘರ್ಷಣೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಬೋದು, ಮಿನಿಮೈಸ್ ದ ಫ್ರಿಕ್ಷನ್, ಹೌದಾ. ಈ ರೀತಿ ನಾವು ಲೂಬ್ರಿಕೇಷನ್ನ ಮಾಡೋದ್ರಿಂದ ಅನುಕೂಲತೆಗಳು, ಹೌದು. ಆ್ಯಂಡ್ ನೆಕ್ಸ್ಟ್, ಪರ್ಪಸ್ ಆಫ್ ಯೂಸಿಂಗ್ ಎ ಲೂಬ್ರಿಕೆಂಟ್ಸ್ ಅಂತ ಕರೀತಾರೆ. ಲೂಬ್ರಿಕೆಂಟ್ಸನ್ನು ಉಪಯೋಗ ಮಾಡಿದ್ರು ಉದ್ದೇಶ ಏನು, ಅಥವಾ ನಾವು ಯಾಕನ್ನು ಉಪಯೋಗ ಮಾಡ್ತೀವಿ ಲೂಬ್ರಿಕೇಷನನ್ನು, ಹೌದಾ. ಒಂದು, ರೆಡ್ಯೂಸ್ ಫ್ರಿಕ್ಷನ್, ನಾವು ಆವಾಗಲೇ ನೋಡಿದ್ದೀವಿ, ಫ್ರಿಕ್ಷನನ್ನು ಒಂದು ಸ್ವಲ್ಪ ತಗ್ಗಿಸ್ಬೋದು ಅಥವಾ ಸಂಪೂರ್ಣವಾಗಿ ನಾವು ಏನು ಮಾಡ್ಬೋದು, ತಡೆಗಟ್ಟಬಹುದು ಘರ್ಷಣೆಯನ್ನು. ಒಂದು ಪಾರ್ಟ್ ಮೇಲ್ಗಡೆ ಇನ್ನೊಂದು ಪಾರ್ಟನ್ನು ನಾವು ಮೂಮೆಂಟ್ ಮಾಡುವಾಗ ಘರ್ಷಣೆ ಆಗ್ತದೆ, ಫ್ರಿಕ್ಷನ್ ಆಗ್ತದೆ. ಫ್ರಿಕ್ಷನ್ ಆಯಿತು ಅಂದರೆ ಹೀಟ್ ಜನ್ರೇಷನ್ ಆಗ್ತದೆ. ಸೊ ಹೀಟ್ ಜನ್ರೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಲೂಬ್ರಿಕೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ಲೂಬ್ರಿಕೇಷನನ್ನು ಮಾಡ್ತೀವಿ. ಎರಡನೇ ಪಾಯಿಂಟು, ಪ್ರಿವೆಂಟ್ಸ್ ವಿಯರ್, ಸವಕಳಿ ಆಗೋದನ್ನು ನಾವು ತಡೆಗಟ್ಟಬೋದು. ಜಾಸ್ತಿ ಸಮಯದವರೆಗೂ ಒಂದು ಪಾರ್ಟ್ಸ್ ಮೇಲ್ಗಡೆ ಇನ್ನೊಂದು ಪಾರ್ಟ್ಸನ್ನು ನಾವು ಮೂಮೆಂಟ್ ಮಾಡೋದು ಅಥವಾ ಸ್ಲೈಡ್ ಮಾಡೋದು ಮಾಡಿದ್ದೀವಿ ಅಂತಂದರೆ ಅದ್ರ ಮಧ್ಯದಲ್ಲಿರ್ತಕ್ಕಂಥ ಗ್ಯಾಪು ಜಾಸ್ತಿ ಆಯಿತು ಅಂದರೆ ನಾವು ಆಟೋಮೆಟಿಕ್ಲಿ ಅರ್ಥ ಮಾಡ್ಕೊಂಡು ಬಿಡಬೇಕು, ಅದರ ಮಧ್ಯದಲ್ಲಿರ್ತಕ್ಕಂಥ ಮಟೀರಿಯಲು ಸವಕಳಿ ಆಗ್ಯದ. ಸೊ ಇಲ್ಲಿ ಜಾಸ್ತಿ ಸವಕಳಿ ಆಗಬಾರ್ದು, ಸಂಪೂರ್ಣವಾಗಿ ಅದು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಇಲ್ಲಿ ಲೂಬ್ರಿಕೇಷನನ್ನು ಮಾಡ್ತೀವಿ. ಥರ್ಡ್ ಪಾಯಿಂಟ್, ಪ್ರಿವೆಂಟ್ಸ್ ಅಡ್ಜಷನ್. ಓಕೆ, ಇಲ್ಲಿ ಲೂಬ್ರಿಕೇಷನನ್ನು ನಾವು ಮಾಡಲಿಲ್ಲ ಅಂತಂದರೆ ಓಕೆ ಜಾಮ್ ಆಗ್ತದೆ, ಹೌದಾ. ಈ ಲೂಬ್ರಿಕೇಷನನ್ನು ಮಾಡಲಿಲ್ಲ ಅಂತಂದರೆ ಜಾಮ್ ಆಯಿತು ಅಂತಂದರೆ ಅದು ಯಾವುದೇ ಥರ ಒಂದು ಕೆಲಸಕ್ಕೆ ಉಪಯೋಗ ಬಾರದೇ ಇರತಕ್ಕಂಥ ಒಂದು ಮಷಿನ್. ಹೀಗಾಗಿ ನಾವು ಈ ಥರ್ಡ್ ಪಾಯಿಂಟನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಲೂಬ್ರಿಕೇಷನ್ ಮಾಡಬೇಕು. ಅಂದರೆ ಜಾಮ್ ಆಗಿ ನಿಂತ್ಕೋಬಾರ್ದು, ಸಲೀಸಾಗಿ ಸ್ಲೈಡ್ ಆಗಬೇಕು. ಅಂದರೆ ನಾವು ಲೂಬ್ರಿಕೇಷನ್ ಕಂಪಲ್ಸರಿ ಮಾಡಲೇಬೇಕು.
ನೆಕ್ಸ್ಟ್ ಫೋರ್ತ್ ಒನ್, ಆ್ಯಡ್ಸ್ ಇನ್ ಡಿಸ್ಟ್ರಿಬ್ಯೂಟಿಂಗ್ ದ ಲೋಡ್. ನಾವು ಜಾಸ್ತಿ ಲೋಡ್ ಕೊಟ್ಟರೂ ಸಹ ಅದು ತಾಳ್ಕೊಳ್ತಕ್ಕಂಥ ಒಂದು ಶಕ್ತಿ ಬರ್ತದೆ ಯಾವಾಗ ನಾವು ಲುಬ್ರಿಕೇಷನನ್ನು ಮಾಡಿದಾಗ. ನೋಡ್ರಿ ನೀವು ಈ ಲೇತ್ ಮೆಷಿನ್ದೊಳಗಡೆ ಕ್ಯಾರೇಜ್ ಅಂತಕ್ಕಂಥ ಒಂದು ಭಾಗವನ್ನು ನೋಡಿದ್ದೀವಿ ನಾವು. ಲೆಫ್ಟ್ ಸೈಡ್ ಹೆಡ್ ಸ್ಟಾಕು ಮತ್ತು ರೈಟ್ ಸೈಡ್ ಟೇಲ್ ಸ್ಟಾಕು ಮಧ್ಯೆ ಬೆಡ್ ಮೇಲ್ಗಡೆ ಏನು ಟ್ರಾವೆಲ್ ಮಾಡ್ತೈತಲ್ಲ ಅದಕ್ಕೆ ನಾವು ಏನಂತೀವಿ, ಕ್ಯಾರೇಜ್ ಅಂತ ಕರಿತೀವಿ. ನಾವು ಥ್ರೆಡ್ಡಿಂಗ್ ಹಾಕುವಾಗ ಅಥವಾ ಟೇಪರ್ ಟರ್ನಿಂಗು ಅಥವಾ ಪ್ಲೇನ್ ಟರ್ನಿಂಗು ಮಾಡುವಾಗ ಡೆಪ್ತ್ ಆಫ್ ಕಟ್ಟನ್ನು ಜಾಸ್ತಿ ಕೊಟ್ಟಿದ್ದೀವಿ ಅಂತಂದ್ರೆ ಅದು ಲೋಡ್ ಕೊಟ್ಟು ಅಂದಂಗೆ, ಹೌದಾ. ಡೆಪ್ತ್ ಆಫ್ ಕಟ್ಟನ್ನು ಕಡಿಮೆ ಕೊಟ್ಟರು ನಮಗೆ ಅದು ಮಿನಿಮೈಸ್, ಯಾವುದೇ ಥರ ಆಗಿರ್ತಕ್ಕಂಥ ಎಫೆಕ್ಟ್ ಆಗೋದಿಲ್ಲ. ಲೋಡನ್ನು ಕಡಿಮೆ ಕೊಟ್ಟಂಗೆ. ಲೋಡ್ ಜಾಸ್ತಿ ಕೊಟ್ಟಿವಿ ಅಂತಂದರೆ, ಡೆಪ್ತ್ ಆಫ್ ಜಾಸ್ತಿ ಕೊಟ್ಟಿವಿ ಅಂತಂದರೆ ಅದಕ್ಕೆ ಲೋಡ್ ಆಯಿತು. ಲೋಡ್ ಆಯಿತು ಅಂತಂದರೆ ಅದು ತಾಳ್ಕೊಳ್ತಕ್ಕಂಥ ಗುಣ ಇರಬೇಕು ಯಾವಾಗ ಲುಬ್ರಿಕೇಷನ್ ಮಾಡಿದಾಗ. ಅಕಸ್ಮಾತ್ ಲುಬ್ರಿಕೇಷನ್ ಮಾಡಿದ್ದಿಲ್ಲ ಅಂತಂದರೆ ಲೋಡನ್ನು ಜಾಸ್ತಿ ಕೊಟ್ಟರೆ ಅಂತಂದರೆ ಏನಾಗ್ತದೆ, ಅವಾಗ ಎಲ್ಲಿ ರಸ್ಟ್ ಇರ್ತದೋ ಅಲ್ಲಿ ಮಟೀರಿಯಲ್ ವೀಕ್ ಆಗ್ತದೆ, ಹೌದಾ. ನೆಕ್ಸ್ಟ್ ಫಿಫ್ತ್ ಒನ್, ಕೂಲ್ಸ್ ದ ಮೂವಿಂಗ್ ಎಲಿಮೆಂಟ್ಸ್. ಮೂಮೆಂಟ್ ಆಗ್ತಕ್ಕಂಥ ಒಂದು ಭಾಗ, ಎರಡು ಪಾರ್ಟ್ಸ್ಗಳ ಮಧ್ಯೆ ಏನಾದರೂ ಘರ್ಷಣೆ ಆಗ್ತಿತ್ತು ಅಂದರೆ ಅಲ್ಲಿ ಮೂಮೆಂಟ್ ಆಗ್ತಕ್ಕಂಥ ಒಂದು ಭಾಗ ಕೂಲಾಗಿರಬೇಕು, ತಂಪಾಗಿರಬೇಕು. ತಂಪಾಯಿತು ಅಂತಂದರೆ ಓಕೆ, ಯಾವುದೇ ಥರ ಹೀಟ್ ಜನ್ರೇಷನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಇಲ್ಲಿ ಕೂಲ್ ಮಾಡಬೇಕಂದ್ರೆ ಲೂಬ್ರಿಕೆಂಟ್ಸನ್ನು ಉಪಯೋಗ ಮಾಡ್ತೀವಿ ನಾವು. ಯಾವುದಾ, ಅದು 40 ಆಯಿಲ್ ಆಗಿರ್ಬೋದು, 20 ಆಯಿಲ್ ಆಗಿರ್ಬೋದು. ಆಮೇಲೆ ನಾವು ಉಪಯೋಗ ಮಾಡುವಂಥ ವಯಸ್ಸುಗಳಿಗೆ ಉಪಯೋಗ ಮಾಡ್ತೀವಲ್ಲ, ಬರ್ನ್ ಆಯಿಲ್, ಸುಟ್ಟ ಆಯಿಲ್ ಆಗಿರ್ಬೋದು. ಅಥವಾ ನಾವು ಗೇರ್ಗಳನ್ನು ಎಲ್ಲಿ ಗೇರ್ಗಳ ಯೂನಿಟ್ ಎಲ್ಲಿ ಇರ್ತದಲ್ಲ ಆ ಘಟಕಗಳಿಗೆ ನಾವು ಲೂಬ್ರಿಕೇಷನ್ ಮಾಡಬೇಕಾದ್ರೆ ಗ್ರೀಸನ್ನು ಉಪಯೋಗ ಮಾಡ್ತೀವಿ, ಹೌದಾ. ಆ ಗ್ರೀಸನ್ನು ಉಪಯೋಗ ಮಾಡಿದ್ರೆ ಕೂಲಾಗಿರ್ತಕ್ಕಂಥ ಒಂದು ಸಿಸ್ಟಮ್ ಅಲ್ಲಿ ಆಗ್ತದೆ. ಆಮೇಲೆ ಇನ್ನೊಂದು, ಪ್ರಿವೆಂಟ್ ಕರೋಷನ್. ತುಕ್ಕನ್ನು ಅಥವಾ ಜಂಗನ್ನು ಅಥವಾ ರಸ್ಟನ್ನು ಹಿಡಿಯೋದನ್ನು ನಾವು ತಡೆಗಟ್ಟಬಹುದು ಲೂಬ್ರಿಕೆಂಟ್ಸನ್ನು ಉಪಯೋಗ ಮಾಡಿ. ಲೂಬ್ರಿಕೇಷನನ್ನು ಮಾಡಿದ್ದೀವಿ ಅಂತಂದರೆ, ಅಥವಾ ಆಯಿಲ್ ಅಥವಾ ಗ್ರೀಸನ್ನು ಅದಕ್ಕೆ ಅಪ್ಲೈ ಮಾಡಿದ್ದೀವಿ ಅಂತಂದರೆ. ಆ್ಯಂಡ್ ಲಾಸ್ಟ್ ಒನ್, ಇಂಪ್ರೂವ್ ದ ಮಷಿನ್ ಎಬಿಲಿಟಿ ಆರ್ ಮಷಿನ್ ಎಫಿಸಿಯನ್ಸಿ. ಇಲ್ಲಿ ಮಷಿನ್ನ ಒಂದು ದಕ್ಷತೆ, ಆ ಯಂತ್ರದ ದಕ್ಷತೆಯನ್ನು ನಾವೇನು ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು. ಯಾವಾಗೂ ಒಂದು 2 ವರ್ಷ ಅಥವಾ 3 ವರ್ಷ ಬಿಟ್ಟು, ಅಥವಾ ಇವಾಗಲೇ ನಾವು ಒಂದು ಮಷಿನನ್ನು ಪರ್ಚೇಸ್ ಮಾಡ್ಕೊಂಡು ಬಂದೀವಿ ಅಂತಂದರೆ ಅದನ್ನು ತಂದು ಎಸ್ಟಾಬ್ಲಿಷ್ ಮಾಡಿ ಫೌಂಡೇಶನ್ ಹಾಕಿ ಹೋಗಿ ಫಿಕ್ಸ್ ಮಾಡಿ ನಮ್ಮ ಪೀರಿಯಡ್ ಆಗೋ ತನಕ, ಅಥವಾ ನಮ್ಮ 2 ವರ್ಷ ಇರ್ತಕ್ಕಂಥ ಒಂದು ಸೀಸನ್, ಹೌದಾ, ಆ ಸೆಷನ್ ಮುಗಿದ ನಂತರನೂ ಅದು ಮುಂದೆ ಬಾಳಿಕೆ ಬರಬೇಕು, ತನ್ನ ಕಾರ್ಯಕ್ಷಮತೆ ಯಾವತ್ತೂ ಬದಲಾಗಬಾರ್ದು ಅನ್ನೋದೇನಾದರೂ ಇತ್ತು ಅಂದರೆ ನಾವು ಆವಾಗ ಲೂಬ್ರಿಕೆಂಟ್ಸನ್ನು ಉಪಯೋಗ ಮಾಡ್ಕೊಂಡು ಲೂಬ್ರಿಕೇಷನನ್ನು ಮಾಡೋದು, ಆಯಿಲು ಅಥವಾ ಗ್ರೀಸನ್ನು ಮಾಡೋದು ಎಲ್ಲ ಪಾರ್ಟ್ಸಿಗೆ, ಹೌದಾ. ಅಕಸ್ಮಾತಾಗಿ ಈ 2 ವರ್ಷದಲ್ಲಿ ನಾವು ಯಾವುದೇ ರೀತಿ ಅದಕ್ಕೆ ಆಯಿಲಿಂಗ್ ಮತ್ತು ಗ್ರೀಸಿಂಗನ್ನು ಮಾಡದೇ ಇದ್ದ ಪಕ್ಷದಲ್ಲಿ ಒಂದು 6 ತಿಂಗಳು ಅಥವಾ ಒಂದು 7 ತಿಂಗಳು ಬಿಟ್ಟು ಅದನ್ನು ನಾವು ನೋಡಿದ್ದೀವಿ ಅಂತಂದರೆ ವರ್ಕಿಂಗ್ ಕಂಡೀಷನ್ದೊಳಗೆ ಇರೋದೇ ಇಲ್ಲ, ಹೌದಾ. ಮೂಮೆಂಟ್ ಆಗ್ತಕ್ಕಂಥ ಭಾಗಗಳು ಮೂಮೆಂಟ್ ಆಗೋದಿಲ್ಲ, ತಟಸ್ಥವಾಗಿ ಸ್ಟ್ರಕ್ ಹಾಕೊಂಡು ಕೂತ್ಕೊಂಡು ಬಿಡ್ತಾವೆ. ಸೊ ಹೀಗಾಗಿ ನಾವು ಎಲ್ಲವೂ ಸರಿಯಾಗಿರಬೇಕು ಅಂತಂದರೆ, ಪ್ರಾಪರಾಗಿರಬೇಕು ಅಂತಂದರೆ ಲೂಬ್ರಿಕೇಷನ್ ಮಾಡೋದು ಉಪಯುಕ್ತ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಎ ಲೂಬ್ರಿಕೇಷನ್ ಆರ್ ಲೂಬ್ರಿಕೆಂಟ್ಸ್ ಏನಂತೆ, ಈ ಲೂಬ್ರಿಕೆಂಟ್ಸ್ ಅಥವಾ ಲೂಬ್ರಿಕೆಂಟ್ಸೊಳಗೆ ಗುಣಧರ್ಮ ಹೆಂಗಿರಬೇಕು ಒಂದು 4 ಪಾಯಿಂಟ್ದೊಳಗಡೆ ಹೇಳ್ತಾನೆ ಇಲ್ಲಿ, ಹೌದಾ. ಆ 4 ಪಾಯಿಂಟ್ದೊಳಗಡೆನೂ ನಾವು ನೋಡಿದ್ದೀವಿ ಆ 4 ಪಾಯಿಂಟ್ಗಳನ್ನು. ಫಸ್ಟ್ ಪಾಯಿಂಟ್ ಯಾವುದು, ವಿಸ್ಕೋಸಿಟಿ. ಒಂಥರ ಅಂಟು ಆಗಿರ್ತಕ್ಕಂಥದ್ದು, ಅಂದರೆ ಜಿಗುಟಾಗಿರ್ತಕ್ಕಂಥದ್ದು. ನಾವು ಯಾವುದೋ ಒಂದು ಆಯಿಲನ್ನು ಬೆರಳು ಮುಖಾಂತರ ಟಚ್ ಮಾಡಿದ್ದೀವಿ ಅಂತಂದರೆ ಎರಡು ಬೆರಳುಗಳನ್ನು ನಾವೇನು ಮಾಡ್ತೀವಿ, ಕ್ಲೋಸ್ ಮತ್ತು ಓಪನನ್ನು ಮಾಡ್ತೀವಿ, ಹೌದಾ. ಒಂದು ಸ್ವಲ್ಪ ಜಿಗುಟಾಗಿತ್ತು ಅಂದರೆ ಅದನ್ನು ನಾವು ವಿಸ್ಕೋಸಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಡಿಫ್ರೆನ್ಸನ್ನು ನೋಡ್ಬೇಕಂದ್ರೆ ಒಂದು ಸಾರಿ ಏನು ಮಾಡಿರಿ, ಆಯಿಲನ್ನು ಬೆರಳುಗಳಿಗೆ ಹಚ್ಚಿರಿ, ಆಮೇಲೆ ಇನ್ನೊಂದು ವಾಟ್ರನ್ನು ಹಚ್ಚಿರಿ. ಇಲ್ಲಿ ಯಾವುದು ಜಿಗುಟಾಗಿದೆ ಅಥವಾ ಅಂಟಾಗಿದೆ, ಆಯಿಲು ಅಂದರೆ ವಿಸ್ಕೋಸಿಟಿ ಆಗಿರ್ತಕ್ಕಂಥದ್ದು. ಆಮೇಲೆ ವಾಟ್ರ್ ವಿಸ್ಕೋಸಿಟಿ ಅಲ್ಲ, ಹೌದು. ಇಲ್ಲಿ ಜಿಗುಟಾಗಿರಬೇಕು, ಈ ಗುಣ ಹೊಂದಿತ್ತು ಅಂದರೆ ಅದಕ್ಕೆ ನಾವು ಲೂಬ್ರಿಕೆಂಟ್ಸ್ ಅಂತೇಳಿ ಕರಿತೀವಿ.
ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಂದು ಸರಿ, ಇಟ್ ಈಸ್ ದ ಫ್ಲೂಯಿಡಿಟಿ ಆಫ್ ಆ್ಯನ್ ಆಯಿಲ್ by which can withstand high pressure or load without ಸ್ಕ್ವೇಜಿಂಗ್ ಔಟ್ ಫ್ರಮ್ ದ ಬೇರಿಂಗ್ ಸರ್ಫೇಸ್. ಇಲ್ಲಿ ಗ್ರೀಸಿಂಗ್ ಮಾಡೋದನ್ನು ಬಿಟ್ಟು, ಹೌದಾ, ಗ್ರೀಸಿಂಗು ಆಯಿಲ್ಗಿಂತನೂ ವಿಸ್ಕೋಸಿಟಿ ಜಾಸ್ತಿ, ಹೌದಾ. ಆದರೆ ಇಲ್ಲಿ ಆಯಿಲನ್ನು ನಾವು ಲೂಬ್ರಿಕೇಷನ್ಗಾಗಿ ಉಪಯೋಗ ಮಾಡಿದ್ದೀವಿ ಅಂತಂದರೆ ಒಂದು ಪಾರ್ಟ್ ಅಥವಾ ಇಲ್ಲಿ ಮ್ಯಾಚಿಂಗ್ ಪಾರ್ಟ್ಸ್ ಹೊಂದಾಣಿಕೆ ಆಗ್ತಕ್ಕಂಥ ಎರಡು ಭಾಗಗಳು, ಕ್ಯಾರೇಜು ಮತ್ತು ಲೇತ್ ಬೆಡ್. ಆ ಲೇತ್ ಬೆಡ್ ಮೇಲ್ಗಡೆ ನಾವು ಆಯಿಲನ್ನು ಹಾಕ್ತೀವಿ, ಕ್ಯಾರೇಜನ್ನು ಮೂಮೆಂಟ್ ಮಾಡ್ತೀವಿ. ಸಂಪೂರ್ಣವಾಗಿ ಎಲ್ಲ ಆಯಿಲನ್ನು ತೊಗೊಂಡು ಒಂದು ಕಡೆ ದಂಡಿಗೆ ಹೋಗೋದಿಲ್ಲ, ಅದು ಒಂದು ಕಡೆ ಎಂಡಿಗೆ ಹೋಗೋದಿಲ್ಲ ಕ್ಯಾರೇಜ್, ಹೌದಾ. ಅಲ್ಲೇ ಬಿಡಬೇಕು, ಔಟ್ ಆಫ್ ದ ಬರಬಾರ್ದು, ಹೌದು. ಆ ರೀತಿಯಾಗಿರ್ತಕ್ಕಂಥ ಒಂದು ಗುಣಧರ್ಮ ಹೊಂದಿರುವಂಥದ್ದು ಯಾವುದು, ಕೂಲೆಂಟ್ಸ್ ಅಂದ್ರೆ ಆಯಿಲನ್ನು ನಾವು ಅಂತೀವಿ. ಅದೇ ರೀತಿ ಅಲ್ಲಿ ಅಕಸ್ಮಾತ್ ಗ್ರೀಸನ್ನು ನೀವು ಅಪ್ಲೈ ಮಾಡಿದಿರಿ ಅಂತಂದರೆ ಆ ಗ್ರೀಸ್ ಸಾಲಿಡ್ ಆಗಿರ್ತಕ್ಕಂಥ ಸ್ಟೇಟ್, ಹೌದಾ, ಘನವಾಗಿರ್ತಕ್ಕಂಥ ಒಂದು ರೂಪವನ್ನು ಹೊಂದಿರ್ತೈತಿ. ಆ ಬೆಡ್ ಮೇಲುಗಡೆ ನೀವು ಅಪ್ಲೈ ಮಾಡಿದಿರಿ ಅಂತಂದರೆ ಕ್ಯಾರೇಜನ್ನು ಮೂಮೆಂಟ್ ಮಾಡುವಾಗ ಸಂಪೂರ್ಣವಾಗಿ ಆ ಕ್ಯಾರೇಜ್ ಏನಾಗ್ತದೆ, ಒಂದು ಕಡೆ ದಂಡಿಗೆ ತೊಗೊಂಡು ಬಂದುಬಿಡ್ತದೆ, ಹೌದಾ. ಹಾಗಾಗಿ ನಾವು ಆಯಿಲನ್ನು ಮಾಡಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತದೆ ನೋಡ್ರಿ, ಆಯಿಲ್ನೆಸ್ ಅಂತೇಳಿ ಹೇಳ್ತದೆ. ಆಯಿಲ್ದೊಳಗಡೆ ಅಥವಾ ಕೂಲೆಂಟ್ದೊಳಗಡೆ ಆಯಿಲ್ನೆಸ್ ಅಂತಕ್ಕಂಥದ್ದು ಇರಲೇಬೇಕು, ಹೌದು, ಆಯಿಲ್ನೆಸ್ ಇರಲೇಬೇಕು. ನಾವು ವಾಟರ್ದೊಳಗಡೆ ಆಯಿಲ್ನೆಸ್ಸನ್ನು ನೋಡೋದಿಲ್ಲ. ಈ ಲುಬ್ರಿಕೆಂಟ್ಸ್ದೊಳಗಡೆ ಮಾತ್ರ ಏನು ಮಾಡ್ತೀವಿ ನಾವು, ಆಯಿಲ್ನೆಸ್ಸನ್ನು ನೋಡ್ತೀವಿ ನಾವು, ಹೌದು. ಒಂದೊಂದು ಸಾರಿ ಡೀಸೈಲ್ದೊಳಗಡೆನೂ ಆಯಿಲ್ನೆಸ್ಸನ್ನು ನೋಡ್ತೀವಿ, ವಿಸ್ಕೋಸಿಟಿಯನ್ನು ನೋಡ್ತೀವಿ, ಅಷ್ಟು ಕೆಳಮಟ್ಟಿಗೆ ಇರ್ತಕ್ಕಂಥದ್ದು. ಆಯಿಲ್ನೆಸ್ ರೆಫರ್ಸ್ ಟು ಎ ಕಾಂಬಿನೇಷನ್ ಆಫ್ ವೆಟ್ಟಬಿಲಿಟಿ, ದ ಕೆಪಾಸಿಟಿ ಆಫ್ ದ ಆಯಿಲ್ ಟು ಲಿವ್ ಆನ್ ಆಯಿಲಿ ಸ್ಕಿನ್ ಆನ್ ದ ಮೆಟಲ್. ಇಲ್ಲಿ ಆಯಿಲನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ ನಾವು ಒಂದು ಮಟೀರಿಯಲ್ ಮೇಲ್ಗಡೆ ಅಥವಾ ಒಂದು ಬಾಡಿ ಮೇಲ್ಗಡೆ, ಆ ಲೇತ್ನ ಬೆಡ್ ಮೇಲ್ಗಡೆ ನಾವು ಆಯಿಲನ್ನು ಅಪ್ಲೈ ಮಾಡಿದ್ದೀವಿ ಅಂತಂದರೆ ಒಂದು 2 ಅವರೋ ಒಂದು 4 ಅವರೋ ಒಂದು ಬಿಟ್ಟು ನಾವು ವಾಪಸ್ಸು ನೋಡಿದಾಗ ಟಚ್ ಮಾಡಿ ನೋಡ್ತೀವಿ ನಾವು ಅಪ್ಲೈ ಮಾಡಿರ್ತಕ್ಕಂಥ ಆಯಿಲ್ ಇನ್ನೂ ಐತೋ ಇಲ್ಲೋ ಅಂತೇಳಿ, ಹೌದಾ. ಅವಾಗ ಏನಾದರೂ ಇತ್ತು ಅಂದರೆ ಅದು ಆಯಿಲಿ ಸ್ಕಿನ್ ಆಗಿರ್ತಕ್ಕಂಥದ್ದು, ಆ ರೀತಿ ಇರಬೇಕು. ನಾವು ಅಕಸ್ಮಾತಾಗಿ ಈ ಮುಂಜಾನೆ ಆಯಿಲಿಂಗನ್ನು ಮಾಡಿ ಮಧ್ಯಾಹ್ನ ನೋಡಿದ್ದೀವಿ ಅಂತಂದರೆ ಯಾವುದೇ ರೀತಿ ಅದು ಆಯಿಲಿಂಗ್ ಸ್ಕಿನ್ ಇರಲಿಲ್ಲ ಅಂತಂದರೆ ಅದಕ್ಕೆ ನಾವು ಈ ಫ್ಲ್ಯಾಶ್ ಪಾಯಿಂಟು ಮತ್ತು ಫೈರ್ ಪಾಯಿಂಟು ಅಂತೇಳಿ ನಾವು ಮುಂದೆ ನೋಡ್ತೀವಿ. ಆ ರೀತಿಯಾಗಿರ್ತಕ್ಕಂಥದ್ದು ಇರ್ತದೆ. ಅದು ಸಂಪೂರ್ಣವಾಗಿ ಅಷ್ಟು ಜಾಸ್ತಿ ಇರಬಾರ್ದು, ಹೌದಾ. ಆಯಿಲಿ ಸ್ಕಿನ್ ಆಗಿರ್ತಕ್ಕಂಥ ಒಂದು ಪ್ರಾಪರ್ಟಿನ ಹೊಂದಿರಬೇಕು ಕೂಲೆಂಟ್ಸ್. ಇನ್ನೊಂದು ಯಾವುದು, ಇದು ಥರ್ಡ್ ಪಾಯಿಂಟ್, ಫ್ಲ್ಯಾಶ್ ಪಾಯಿಂಟ್ ಅಂತೇಳಿ ಕರೀತಾರೆ, ಹೌದಾ. ಈ ಫ್ಲ್ಯಾಶ್ ಪಾಯಿಂಟನ್ನು ನಾವು ಪೆಟ್ರೋಲನ್ನು ನೋಡ್ತೀವಿ. ಫ್ಲ್ಯಾಶ್ ಪಾಯಿಂಟ್ ಅಂತ ಒಂಥರ ಆವಿ ಆಗೋದು, ಹೌದಾ, ಹಾರಿ ಹೋಗೋದು. ಆವಿ ಆಗೋದಕ್ಕೆ ಏನಂತೀವಿ ನಾವು ಇಲ್ಲಿ, ಫ್ಲ್ಯಾಶ್ ಪಾಯಿಂಟ್ ಅಂತೇಳಿ ಕರಿತೀವಿ. ಇಟ್ ಈಸ್ ದ ಟೆಂಪ್ರೇಚರ್ ಆ್ಯಟ್ ವಿಚ್ ದ ವೇಪರ್ ಈಸ್ ಗಿವನ್ ಆಫ್ ಫ್ರಮ್ ದ ಆಯಿಲ್. ಆಯಿಲ್ದಿಂದ ಏನು ವೇಪರ್ ಆಗಿ ಹೋಗ್ತದನ್ನಲ್ಲ, ಅಂದ್ರೇನು ಆವಿ ಆಗಿ ಹೋಗ್ತದನ್ನಲ್ಲ, ಈ ಗುಣಧರ್ಮ ಇರ್ತದೆ ಯಾವುದಕ್ಕೆ, ಈ ಕೂಲೆಂಟ್ಸ್ಗೆ. ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅದು ಆವಿ ಆಗ್ತದೆ, ಹೌದಾ. ಆಮೇಲೆ ಇನ್ನೊಂದು ಫೈರ್ ಪಾಯಿಂಟ್ ನಾವು ನೋಡ್ತೀವಿ. ಈ ಇದು ಗುಣಧರ್ಮ ಐತಿ ಯಾವುದಕ್ಕೆ, ಕೂಲೆಂಟ್ಸ್ಗೆ. ಫೈರ್ ಪಾಯಿಂಟ್, ಇಟ್ ಈಸ್ ದ ಟೆಂಪ್ರೇಚರ್ ಆ್ಯಟ್ ವಿಚ್ ದ ಆಯಿಲ್ ಕ್ಯಾಚಸ್ ಫೈರ್ ಆ್ಯಂಡ್ ಕಂಟಿನ್ಯೂಸ್ ಟು ಬಿ ಫ್ಲೇಮ್. ಏನಂತೆ, ಆಯಿಲ್ಗೂ ಸಹ ಫೈರ್ ಪಾಯಿಂಟ್ ಅನ್ನೋದದ ಅಂತ, ಬೆಂಕಿಯನ್ನು ಹಚ್ಚಿಕೊಳ್ತಕ್ಕಂಥ ಅಥವಾ ಕ್ಯಾಚ್ ಮಾಡಿಕೊಳ್ತಕ್ಕಂಥದ್ದು, ಹೌದಾ. ಆ ಗುಣಧರ್ಮವನ್ನು ನಾವು ಆಯಿಲ್ಗನ್ನು ನೋಡ್ತೀವಿ. ಅಥವಾ ನೀವು ಸೊಲ್ಯೂಷನನ್ನು ನೋಡಿರ್ಬೋದು, ಹೌದಾ. ಈ ಫಂಕ್ಚರನ್ನು ರಿಪೇರಿ ಮಾಡುವವರನ್ನು ಹತ್ತಿರ ಇರ್ತದೆ ನೋಡ್ರಿ, ಹೌದಾ. ಆ ಫಂಕ್ಚರನ್ನು ರಿಪೇರಿ ಮಾಡುವ ಹತ್ತಿರ ಇರ್ತದೆ ಆ ಸೊಲ್ಯೂಷನನ್ನು. ಅದಕ್ಕೆ ಒಂದು ಪ್ಯಾಚನ್ನು ನಾವು ಓಪನ್ ಮಾಡಬೇಕಾದ್ರೆ ಅಥವಾ ಆ ಹೋಗಿರ್ತಕ್ಕಂಥ ಪ್ಯಾಚನ್ನು ಓಪನ್ ಮಾಡಬೇಕಾದ್ರೆ ಅದ್ರ ಮೇಲ್ಗಡೆ ಸೊಲ್ಯೂಷನ್ನ ಹಚ್ಚಿ ಬೆಂಕಿಯನ್ನು ಹಚ್ತಾರೆ ನೋಡ್ರಿ, ಹೌದಾ. ಅದು ವಿಸ್ಕಾಸಿಟಿ ಆಗಿರ್ತಕ್ಕಂಥದ್ದು ಹೌದು, ವೇಪರ್ ಆಗಿರ್ತಕ್ಕಂಥದ್ದು ಹೌದು, ಫೈರ್ ಪಾಯಿಂಟನ್ನು ಹೊಂದಿರತಕ್ಕಂಥದ್ದು ಹೌದು, ಹೌದಾ.
ಆಮೇಲೆ ಈ ಫ್ಲ್ಯಾಶ್ ಪಾಯಿಂಟ್ ಹೊಂದಿರತಕ್ಕಂಥದ್ದು ಹೌದು. ಈ 3 ಥರದಾಗಿರ್ತಕ್ಕಂಥ ಒಂದು ಗುಣಧರ್ಮ ಹೊಂದಿರತಕ್ಕಂಥದ್ದು ಸೊಲ್ಯೂಷನನ್ನು ನೋಡ್ತೀವಿ ನಾವು. ಆದರೆ ಅದನ್ನು ನಾವು ಲೂಬ್ರಿಕೆಂಟ್ಸನ್ನು ಉಪಯೋಗ ಮಾಡೋದಿಲ್ಲ. ಹೌದು. ಆಮೇಲೆ ಫೈರ್ ಪಾಯಿಂಟ್ ಅಂತಂದರೆ ಏನು ನೋಡ್ರಿ, ಫೈರ್ ಪಾಯಿಂಟ್ ಅಂತಂದರೆ ಯಾವುದೇ ಒಂದು ಲೂಬ್ರಿಕೆಂಟನ್ನು ನಾವು ಉಪಯೋಗ ಮಾಡಿದರೆ ಅದು ಬೆಂಕಿ ಹಚ್ಕೊಳ್ತಕ್ಕಂಥ ಅಥವಾ ಬೆಂಕಿಯನ್ನು ಕ್ಯಾಚ್ ಮಾಡ್ಕೊಳ್ತಕ್ಕಂಥ ಒಂದು ಗುಣಧರ್ಮ ಹೊಂದಿರ್ತಂದರೆ ಅದಕ್ಕೆ ನಾವು ಏನಂತೀವಿ, ಫೈರ್ ಪಾಯಿಂಟ್ ಅಂತ ಕರಿತೀವಿ. ಹೌದಾ. ಕೆಲವೊಂದಿಷ್ಟು ಆಯಿಲ್ಗಳನ್ನು ನಾವು ನೋಡ್ತೀವಿ, ಬೆಂಕಿಯನ್ನು ಫೈರನ್ನು ಕ್ಯಾಚ್ ಮಾಡ್ಕೊಳ್ತಾವೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತಂದರೆ, ಈಗ ನಾವು ಫೋರ್ಜಿಂಗನ್ನು ಮಾಡ್ತೀವಿ ಅಂತ ತಿಳ್ಕೊಳ್ರಿ. ಆ ಫೋರ್ಜಿಂಗನ್ನು ಮಾಡುವಲ್ಲಿ ಒಂದು ಮೆಟಲನ್ನು ನಾವು ಫುಲ್ಲು ರೆಡ್ ಹೀಟಾಗಿ ನಾವು ಅದನ್ನು ಟೆಂಪ್ರೇಚರ್ವರೆಗೂ ಅದನ್ನು ಕಾಯಿಸಿದರೆ ಅದನ್ನು ತೊಗೊಂಡು ಬಂದು ಸಡನ್ಲಿ ನಾವು ಆಯಿಲ್ದೊಳಗಡೆ ಡೀಪ್ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಬೆಂಕಿ ಹಚ್ಚುವಂಥ ಒಂದು ಸಾಧ್ಯತೆ ಜಾಸ್ತಿ. ಹೌದಾ. ಅಲ್ಲಿ ಬೆಂಕಿ ಆ್ಯಕ್ಚುಲಿ ಬೆಂಕಿ ಹತ್ತದ ಅಲ್ಲಿ. ಹೌದಾ. ಇದಕ್ಕೆ ಏನಂತೀವಿ ನಾವು ಇಲ್ಲಿ ಫೈರ್ ಪಾಯಿಂಟ್ ಅಂತೇಳಿ ಕರಿತೀವಿ. ಆಮೇಲೆ ಲಾಸ್ಟ್ ಒಂದು ಯಾವುದು ಇದು, ಪವರ್ ಪಾಯಿಂಟ್. ಇದು ಸಹ ಒಂದು ಲೂಬ್ರಿಕೇಟ್ಸ್ಗೆ ಒಂದು ಗುಣ ಇರ್ತದ. ಆದರೆ ನಾವು ಗ್ರೀಸ್ಗೆ ಇರೋದಿಲ್ಲ, ಆಯಿಲ್ಗೆ ಇರ್ತದ. ಏನು ಪವರ್ ಪಾಯಿಂಟ್ ಅಂತಂದರೆ, ಈ ಪವರ್ ಪಾಯಿಂಟ್ ಅಂತಂದರೆ ದ ಟೆಂಪ್ರೇಚರ್ ಎಟ್ ವಿಚ್ ದ ಲೂಬ್ರಿಕೆಂಟ್ಸ್ ಈಸ್ ಏಬಲ್ ಟು ದ ಫ್ಲೋ ವೆನ್ ಪವರ್ಡ್. ನೀವು ಯಾವಾಗ ಒಂದು ಡಬ್ಬಿದೊಳಗಡೆ ಅಥವಾ ಒಂದು ಕ್ಯಾನ್ದೊಳಗಡೆ ಇರ್ತಕ್ಕಂಥ ಲೂಬ್ರಿಕೆಂಟನ್ನು ನೀವು ಕೆಳಗಡೆ ಅಥವಾ ಒಂದು ಪಾರ್ಟ್ಸ್ ಮೇಲ್ಗಡೆ ಸುರಿತೀರೋ, ಹಾಕ್ತಿರೋ, ಅದು ಫ್ಲೋ ಆಗಬೇಕು, ಹರಿಬೇಕು. ಇದಕ್ಕೆ ನಾವು ಏನಂತೀವಿ, ಪ್ರಾಪರ್ಟೀಸ್ ಆಫ್ ಲೂಬ್ರಿಕೆಂಟ್ಸ್ ಅಂತ ಕರಿತೀವಿ. ಈ 4 ಪಾಯಿಂಟ್ ಇದ್ದರೆ. ಹೌದಾ. ಪವರ್ ಪಾಯಿಂಟ್ ಅಂದರೆ ಗೊತ್ತಾಯ್ತಾ. ನಾವು ಗ್ರೀಸನ್ನು ಡಬ್ಬಿದಿಂದ ನಾವು ಪವರ್ ಮಾಡಿದ್ದೀವಿ ಅಂತಂದರೆ, ಹಾಕಿದ್ದೀವಿ ಅಂತಂದರೆ ಯಾವುದೇ ರೀತಿ ಹರಿಯೋದಿಲ್ಲ ಅದು. ಹೌದಾ. ಅದು ಡೌನ್ ಬೀಳೋದೇ ಇಲ್ಲ. ನಾವೇನು ಮಾಡಬೇಕು, ಒಂದು ಸ್ಪೂನು ಅಥವಾ ಯಾವುದೋ ಒಂದು ಬ್ಲೇಡನ್ನು ತೊಗೊಂಡು ಹಚ್ಚಬೇಕು ಆ ಗ್ರೀಸನ್ನು, ಅದು ಬೀಳೋದಿಲ್ಲ. ಅದೇ ಆ ಒಂದು ಕ್ಯಾನ್ದೊಳಗಡೆ ಇರ್ತಕ್ಕಂಥ ಒಂದು ಆಯಿಲನ್ನು ನಾವು ಜಸ್ಟ್ ಬೆಂಡ್ ಮಾಡಿದ್ದೀವಿ ಅಂತಂದರೆ ಅದೇನಾಗ್ತದೆ, ಬೀಳ್ತದೆ. ಬಿತ್ತು ಅಂತಂದರೆ ತನ್ನ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹರ್ಕೊಂಡು ಹೋಗ್ಬಿಡ್ತದೆ ಅದು. ಹೌದಾ. ಫ್ಲೋ ಆಗ್ತದೆ. ಈ ಒಂದು ಗುಣಧರ್ಮವನ್ನು ಹೊಂದುವಂಥದ್ದು ಯಾವುದು, ಲೂಬ್ರಿಕೆಂಟ್. ಒಂದು ವಿಸ್ಕೋಸಿಟಿ ಇರಬೇಕು, ಅಂಟಾಗಿ ಜಿಗುಟಾಗಿರಬೇಕು. ಆಮೇಲೆ ಇನ್ನೊಂದು ಆಯಿಲ್ನೆಸ್ ಆಗಿರ್ತಕ್ಕಂಥದ್ದು ಇರಬೇಕು. ಹೌದಾ. ಆಯಿಲ್ನೆಸ್ ಅಂದ್ರೆ ಒಂಥರ ಆಯಿಲ್ ಆಗಿರಬೇಕು, ತೇವಾಂಶವನ್ನು ಹೊಂದಿರಬೇಕು. ಹೌದಾ. ಆಮೇಲೆ ಇನ್ನೊಂದು ಫ್ಲ್ಯಾಶ್ ಪಾಯಿಂಟ್. ಆಮೇಲೆ ಏನದು, ಆವಿ ಆಗಿರ್ತಕ್ಕಂಥ ಅಥವಾ ಆವಿ ಆಗುವಂಥ ಒಂದು ಪ್ರಾಪರ್ಟಿಯನ್ನು ನೋಡ್ತೀವಿ ನಾವು. ಆಮೇಲೆ ಬೆಂಕಿಯನ್ನು ಕ್ಯಾಚ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಾಪರ್ಟಿಯನ್ನು ನೋಡ್ತೀವಿ. ಆಮೇಲೆ ಯಾವುದೇ ಒಂದು ಟ್ಯಾಂಕ್ದಿಂದ ಅಥವಾ ಯಾವುದೇ ಒಂದು ಸ್ಮಾಲ್ ಆಗಿರ್ತಕ್ಕಂಥ ಕ್ಯಾನ್ದಿಂದ ನಾವು ಪವರ್ ಮಾಡಿದ್ದೀವಿ ಅಂದ್ರೆ, ಹಾಕಿದ್ದೀವಿ ಅಂದ್ರೆ ಹರಿದು ಹೋಗ್ತಕ್ಕಂಥ ಗುಣಧರ್ಮವನ್ನು ಹೊಂದಿರ್ತದೆ. ಯಾವುದು, ಲೂಬ್ರಿಕೆಂಟ್ಸ್ ಅಂತಂದರೆ ಏನು, ಈ ಚಾಪ್ಟರ್ ರಿಪೀಟ್ ಅಗೇನ್ ನೋಡ್ಬೇಕಂತಂದ್ರೆ ನಾವು ಲೂಬ್ರಿಕೆಂಟ್ಸ್ ಅಂತಂದರೆ ಏನು, ಲೂಬ್ರಿಕೆಂಟ್ಸನ್ನು ಯಾಕೆ ಉಪಯೋಗ ಮಾಡ್ತೀವಿ, ಆನಂತರ ಪರ್ಪಸ್ ಆಫ್ ಲೂಬ್ರಿಕೆಂಟ್ಸ್, ಆ ಲೂಬ್ರಿಕೇಷನ್ ಮಾಡೋದ್ರ ಉದ್ದೇಶ ಏನು, ಆಮೇಲೆ ಪ್ರಾಪರ್ಟೀಸ್ ಆಫ್ ಲೂಬ್ರಿಕೆಂಟ್ಸ್. ಹೌದಾ. ಆಮೇಲೆ ಪ್ರಾಪರ್ಟೀಸ್ ಏನು, ಅದರ ಗುಣಲಕ್ಷಣಗಳು. ಈ ರೀತಿಯಾಗಿರ್ತಕ್ಕಂಥ ನಾವು ಲೂಬ್ರಿಕೆಂಟ್ಸನ್ನು ನೋಡ್ತೀವಿ. ಹೌದಾ. ಇನ್ನೊಂದು ಸರಿ ರಿಪೀಟ್ ಈ ವಿಡಿಯೋನ ನೋಡಿರಿ. ಥ್ಯಾಂಕ್ ಯು.